ಹೆಂಗಾದು ಇವು ಅಣ್ಣ ಇವು ನಾವು ಸಾಕಿರೋದು ಹೆಂಗ್ ಬಂದ್ ಮಾರತ್ತೀರಿ? ಆದ್ರೆ 5-5.5 ಕೊಳ್ಳ ಅಂತ ಹೇಳ್ತಾರೆ. ಅದೇ ಮರಿ ಬೇರೆ ಹತ್ರ ಹೋಗಿ ಕೇಳಿದ್ರೆ 13,000 ಕೊಡು 14,000 ಕೊಡು ಅಂತ ಹೇಳ್ತಾರೆ. ಹೌದು, ಎಷ್ಟು ತಿಂಗಳು ಸಾಕಿರಿ ನೀವು? ಅಣ್ಣ 3 ತಿಂಗಳು ಸಾಕಿವಣ. ನೋಡ್ರಿ ಅವ್ರು ತಗೊಂಡ್ 3 ತಿಂಗಳು ಸಾಕಿ ಮಾರಕ್ ಬಂದ್ರೆ ಎಷ್ಟು ಕೇಳ್ತಾರೆ? ಅಣ್ಣ 5.5 ಕೊಳ್ಳ 5,000 ಕೊಳ್ಳ ಅಂತ ನೋಡ್ರಿ. ಅಕ್ಕ ಕಷ್ಟಪಟ್ಟು ಅವರು ಅಣ್ಣರೆಲ್ಲ ಸಾಕಿ ತಂದಾರ. ಈ ಪರಿಸ್ಥಿತಿ ಐತೆ ನೋಡಿ ಮಾರ್ಕೆಟಿಂದ. 5,000 ರೂಪಾಯಿ ಕೇಳದಾರ ಅಂತ ನೋಡ್ರಿ. ಹೆಂಗ್ ಮುಗ್ದು ಲಿಂಗ ಹೆಂಗಾದು ಎಲ್ಲ ಓಸು 11.5 ಆಗ ನೋಡ್ರಿ. ಓಸುಗೋಸು 11.5. ಒಳ್ಳೆ ರೇಟ್. ಬರ್ತಡೇ ಆಯ್ತು ಇವತ್ತು ಯಜಮಾನ್ರಿ ಇವ್ರದ್ದು ಬರ್ತಡೇ ಆಗಿತ್ತು ಹಂಗಂದ್ರೆ. ಮತ್ತು 11.5 ಅಂದ್ರೆ ಬರ್ತಡೇ ಆಗಿತ್ತು. ಕೆಂದು ಮರಿ ಒಳಗೆ ಇದೊಂದು ಭಾರಿ ಟಾಪ್ ಮರಿ ಇದೆ ನೋಡ್ರಿ. ಹೈಟ್ ಲೆಂತ್ ಒಳಗೆ ಭಾರಿ ಗಟ್ಟಿ ಮರಿ ಇದಾವೆ. ಹೈಟ್ ಲೆಂತ್ ಎಷ್ಟಿಗೆ ತೊಗೊಂಡಿರಿ ಅಣ್ಣ ಜೋಡಿ? ಇವು 26,000 ರೂಪಾಯಿ. ಭಾರಿ ಮರಿ ಇದಾವೆ ನೋಡ್ರಿ. ಹೈಟ್ ಲೆಂತ್ ದೊಡ್ಡ ಸೈಜ್ ಆಗ್ತಾವೆ. ಹಂಗೆ ಮೇಸ್ಬೇಕು ಇವು. ಫ್ರೆಂಡ್ಸ್, ಇವತ್ತು ಹೊನ್ನಳ್ಳಿ ಮಾರ್ಕೆಟ್ ಬಂದು ನೋಡ್ರಿ. ಹೊನ್ನಳ್ಳಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಆಗ್ತದೆ. ಆರಾಮಿದ್ದೀರಿ? ನಮಸ್ತೆ. ಪ್ರತಿ ಬುಧವಾರ ಬೆಳಗ್ಗೆ ಆಗ್ತದೆ. ಒಳ್ಳೊಳ್ಳೆ ಮರಿ ಇರೋದು. ಅದು ಆ ಮರಿ ಎಷ್ಟೇ ರೇಟ್? 19.5 ಚೆನ್ನಾಗಿದೆ. 19,000 ರೂಪಾಯಿ. ಹೆಂಗಿದಾವ ರಜಾ ರೇಟ್? ರಜಾ ಹೆಂಗ್ ರೇಟ್? 10.5 11. ನಿಂದು ಪ್ರತಿ ಸತಿ ವಿಡಿಯೋ ಕೆಡ್ಸಕ್ಕೆ ಬರೈತೀನಿ. ನಾನು ಮೊನ್ನೆ ರಾಣಿಂಗ್ರೊಳಗೆ ಹಂಗೆ ಕೆಡಿಸಿನಿ ವಿಡಿಯೋ. ಮಾಡಕ್ ಹೋಗ್ಬೇಡ ಕೆಲಸ. ಸುಮ್ಮನಿರು. ವಿಡಿಯೋ ಮಾತಾಡೋಕೋಬೇಡ. ಏನು ರೇಟ್ ಅದಾವ ರಜೆ? 14 ರೀ. ಓಕೆ ಯಜಮಾನ್ರೆ, ಹೆಂಗೆ ತೊಗೋಬೋದು ಓಸು ಅಂದ್ರೆ? 12,000 ತೊಗೋಬೋದು. ನೀವು ಫಾರ್ಮ್ ಮಾಡಿದ್ರೆ 12,000 ತೊಗೊಂತೀರಾ? ಅಲ್ಲಿ ನೀವು ಫಾರ್ಮ್ ಮಾಡಿ ತೊಗೊಂತೀರಾ? ತಗೊಳಲ್ಲ. ಏನು ಹೆಸರು ನಿಮ್ಮದು? ಮಜೀದ್ ಸಾಬ್. ನೀವು ತೊಗೊಂತೀರಾ? 12,000 ತೊಗೊಂತೀರಾ? ನೀವು ಕೊಡ್ಸಾರ? ಹಂಗಂದ್ರೆ ರೇಟ್ 12,000 ಹೇಳೋದಿಲ್ಲ ನೀವು. ಒಂದು 8-8 9,000 ರೂಪಾಯಿ. 8-8 ನಡೆಯಲ್ಲ. ಓಕೆ. ಹೆಂಗೆ ರೇಟ್ ಆಗಿ ಒಂದೊಂದು? 12-13 ಸಾವಿರ. 12-13 ಸಾವಿರ. ಮತ್ತೇನ್ರಿ ಆರಾಮಿದ್ರಿ? ಯಾವ ರೀ? ಹೌದಾ, ಮರಿ ತೊಗೊಂಡ್ರಿ ಇಲ್ಲ ಲಾಸ್ಟಿಗೆ? ಒಟ್ಟು ಲಿಂಗಕ್ಕೆ ಬೇಕಾಗಿದ್ದಿರಲ್ಲ ನೀವು. ಲಿಂಗಕ್ಕೆ ಬೇಕಾಗಿದ್ದಿರಿ ನೀವು. ಮತ್ತೊಂದ್ಸಲಿ ಬೈರಿ, ಇಲ್ಲೇ ಇದಾನ ಲಿಂಗ. ಕೊಡ್ಲಿಲ್ಲ. ಓಕೆ ರೀ. ಅಂಕಲ್ ಹೆಂಗೆ ತೊಗೊಂದಿರಿ ಜೋಡಿ? ಅಂಕಲ್ ಹೆಂಗೆ ತೊಗೊಂದಿರಿ ಜೋಡಿ? ಹೆಂಗೆ ತೊಗೊಂದಿರಿ? 14,000 ಒಂದೊಂದು. ಯಾವೂರು? ಹೆಗ್ಗಿಹಳ್ಳಿ. ಓಕೆ. ಲಿಂಗ ಬಿಸ್ಲರಿ ನೀರು ಕೂಡ ಇದೆಯಾ? ಹೆಂಗ್ ರೇಟ್ ಇದಾವ್ರಿ? ಈಗ 12 ಈಗ ಕೊಟ್ಟರು. ಅದು 14,000 12 ಹೆಂಗ್ ರೇಟ್ ಇದಾವ? ಬೀರಣ್ಣ ಹೆಂಗ್ ರೇಟ್ ಇದಾವ? ಬೀರಪ್ಪ ರೇಟ್ ಹೆಂಗಿದಾವು? ಬೀರಪ್ಪ ಹೆಂಗ್ ರೇಟ್ ಇದಾವೆ? 18 ರೀ. ಯಜಮಾನ್ರಿ ನೀವು ಮೆಸ್ಸಿದ್ರಿ. ಹೆಂಗೆ ಒಂದೊಂದು ರೇಟ್ ಏನು ರೇಟ್ ಹೇಳೋದು? ಏನು ರೇಟ್ ಹೇಳಿದ್ರಿ ಒಂದೊಂದು? 22,000. ಯಾವ ರೀ? ಬೆಳ್ಳೂಡಿ. ನೀವು ಸಿಕ್ಕಿದ್ರಲ್ಲ ಒಂದ್ಸಲ, ನೀ ಬೈಪಾಸ್ ಸಿಕ್ಕಿದ್ರಲ್ಲ? ಹೌದು. ಚೆನ್ನಾಗಿ ಮೇಸಾರ ನೋಡ್ರಿ. 22 ಹೇಳ್ತಾರೆ ನೋಡ್ರಿ. ಒಬ್ರು ರೈತರು ಚೆನ್ನಾಗಿ ಹೇಳ್ತಾರೆ. ಒಂದು ಕಡಿಮೆ ರೇಟ್ ಹೇಳ್ತಾರೆ, ಒಬ್ರು ಜಾಸ್ತಿ ರೇಟ್ ಹೇಳ್ತಾರೆ. ಇವು ರೈತರ ಮಾಲ್ ನೋಡ್ರಿ. ಶಮ್ಲಿಂಗ ಏನು ರೇಟ್ ಇದಾವೆ ಇವು? 15 13 ಓಕೆ. ಎಷ್ಟಿದೆ? 18 ಅಂದರೆ ಫೈನಲ್. ಓಕೆ. 18 ಅಂದರೆ ಫೈನಲ್. ಎಷ್ಟು ಬರೀತೀರಿ ಮಟನ್ ಇದು? 25 ಬರುತ್ತೆ. ಕರೆಕ್ಟ್. 25 ಓಕೆ. ಮತ್ತು 30 ಅಂದರೆ ಸುಳ್ಳು ಅಂತಿದ್ದೆ ನಾನು. ಏನು ಹೆಸರು ನಿಮ್ಗೆ? ವಿನಯ್ ಕುಮಾರ್. ಏನು ರೇಟ್ ಹೇಳಿದಿರಿ? 22 ರೀ. ಒಂದು ಲೈವ್ ವೇಟ್ ಒಳಗೆ ಒಂದು 40 ಕಿಲೋ ಇದೆ ನೋಡಿರಿ.
40-45 30,000 ಅಂತ ಒಳಗಿಲ್ಲ ಏಯ್ ನೀವು ಯಾಕ್ರಿ ನಾವು ಮಾತಾಡೋ ಹೊತ್ನಾಗ ವಿಡಿಯೋ ಮಾಡ್ತೀರಿ ಹಂಗೆ ವಿಡಿಯೋ ಮಾಡ್ತೀನಿ ಎಷ್ಟು ಇದು ಎಷ್ಟಿಗೆ ಆಗಿದ್ರಿ ಇದು ಅವ್ರು ಚಲಿಸುತ್ತ 40 ಓಕೆ 35 35-34 ನಡೆಯುತ್ತೆ ವ್ಯಾಪಾರ ನಡೆಯುತ್ತೆ मम्मू कोसे का बोले तुम्हें सिरसी वाले क्या नाम तुम्हारा हबीबुर रहमान माशाल्लाह क्या बकरा लेने हैं कई को अब ईद को लेने हैं ओके ಚೆನ್ನಾಗಿ ನೋಡಿ लिए कि नहीं लेना ओके ಯಜಮಾನ್ರಿ ಇದೇನ್ರಿ ಇದು ಓ ದೃಷ್ಟಿಗೊಮ್ಮೆ ಓಕೆ ನಗಣ ಎಷ್ಟು ಕೊಟ್ಟಿರಿ ಇವತ್ತು ನಗಣ ಬರ್ತಡೇ ಆಗಿತ್ತು ನೋಡ್ರಿ ಇದು ಎಷ್ಟು ರೀ ನಗಣ ಇದು 65 ಇದು ಅಂಡ 28 ಇದೇನು ರೀ ಓಡಿಸಿದೆ ಇದು 95 ಭಾರಿ ನೋಡ್ರಿ ಒಂದು ಕ್ವಿಂಟಲ್ ಮೇಲೆ ನೋಡ್ರಿ ಮರಿ ಅದು ನಿಗಣ ಇದು ನಗಣ ಎಷ್ಟು ನೋಡ್ರಿ ಮರಿ ಎತ್ತರಾಗ ಹಾಕಿದೆ ನೋಡ್ರಿ ಮರಿಗೆ ಸಿರಾ ಗಿರ ನೋಡ್ರಿ ಹೆಂಗೈತೆ ದೊಡ್ಡ ಒಂದು ಕುಡ್ಪನ್ ಟೈಪ್ ಆಗೈತಿ ನಗಣ ಭಾರಿ ಐತಲ್ರಿ ಇದು ಎಲ್ಲಿಂದ ತಂದ್ರಿ ಮರಿ ಇದು ಎರಡದೇನು ಭಾರಿ ಐತಿ 95 ಹೇಳೋದಾರ ಚೆನ್ನಾಗಿ ನೋಡ್ರಿ 5 ಮರಿ ಕೊಡೋಣ ಅಂತ ನಗಣ ಇದನ್ನು ಭಾರಿ ಚೆನ್ನಾಗಿ ನೋಡಿ क्यों ले दो भी 50-5 कोसे कौन है ಸಿರ್ಸಿನ 55 ತೊಗೊಂಡಾರ ಚೆನ್ನಾಗಿದಾವ ಕಟ್ವಾ ಇವು ಅಂದರೆ ಹೆಣ್ಣೊಳಗಿರೋ ಕಟ್ವಾ ರವಿ ಎಷ್ಟು ರೀ ಅದು ಎರಡಲ್ಲ ರೇಟ್ ರೀ 36 ಇವತ್ತು ನಾಷ್ಟ ಒಳಗೆ ಏನು ಜಾಸ್ತಿ ಉಪ್ಪು ಹಾಕಿ ಕೊಟ್ಟಿದ್ರು ಅವರು ನಿಮಗೆ ನಾಷ್ಟ ಒಳಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ ಕೊಟ್ಟಾರೆ ನಿಮಗೆ ಇವತ್ತು ಹಂಗೆ ನೋಡಿ ಸೈಲೆಂಟ್ ಇರ್ತೀರಿ ನೀವು ಯಾಕೆ ಗಿರಾಕಿ ಜಗಳ ಮಾಡಿದಿರಿ ಇವತ್ತು ಮರಿ ಕುರಿ ನೋಡ್ರಿ ಇದು ರೇಟ್ ರೀ 36 ರೀ ಸ್ವಲ್ಪ ಸರಿ ರೀ ಇದು ಮರಿ ಕುರಿ ಎಷ್ಟು ರೀ ಇದು 35,000 ರೂಪಾಯಿ ಮತ್ತೆ ಅದೆಷ್ಟು ರೀ 58,000 ರೂಪಾಯಿ ಯಾವ ರೀ ಹೌದ್ರಿ ಮರಿ ತಗೊಂಡು ಬಂದಿರಿ ತಗೊಂಡ್ರ ಇಲ್ಲ ರವಿ ಎದಕ್ಕೆ ರೀ ಅಣ್ಣ ಈಗ ಎದಕ್ಕೆ ರೀ ಈಗ ವ್ಯಾಪಾರ ಮಾಡ್ತೀರಿ ನೀವು ಓಕೆ ವ್ಯಾಪಾರ ಮಾಡೋಕೆ ರವಿ ಕಡೆ ತೊಂದ ನೋಡ್ರಿ ಜಿ 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 ಏನು ರೀ ಹುಲಿ ಅನ್ನತ್ತಾರ ನಿಮಗೆ ರವಿ ಹುಲಿಗೆ ಹಿಂದಿರ್ತಾವ್ರಿ ರವಿಗೂ ಹಿಂದಿರ್ತಾವ ರವಿ ನೋಡ್ರಿ ಈಗ ಅವರು ಹೋಲ್ಸೇಲರ್ ಆಗಾರ ರವಿ ಈಗ ಅವರು ತಂದು ಕೊಡೋದಾರ ಈಗ ವ್ಯಾಪಾರ ಮಾಡ್ರಿ ಒಂದು ರೇಟಿಗೆ ಕೊಡೋದಾರ ಅಂತ ಹೇಳ್ರಿ ಒಟ್ಟು ಹಾಂ ನೀವು ತೊಗೊಂಡೋಗಿ ನಿಮಗೊಂದು 500,000 ರೂಪಾಯಿ ಉಳಿತಾವೆ ಹಾಂ ರವಿ ಅವ ಆಯ್ತು ರವಿ ಈಗ ಯಾವ ಕಡೆ ದುಡ್ಡು ಬರ್ತಾವೆ ಹೋಲ್ಸೇಲ್ ರೇಟ್ ಕುರಿ ರೇಟ್ ಅದು ಮತ್ತು ಅವು ಬೇರೆ ಸೈಡ್ಸ್ ಬಿಸ್ನೆಸ್ ಸೈಡ್ ಬಿಸ್ನೆಸ್ ಹಾಂ ಇಲ್ಲ ಅದು ಬರಲ್ಲ ಅದೊಳಗೆ ಅವು ಗೊತ್ತಾಗಬೇಕು ಡಬಲ್ ದುಡಿಮೆ ಐತೆ ರವಿ ಅಂತ ಹೇಳ್ಬೇಕದು ಸಾಯಂಕಾಲ ಹಾಂ ಕಮೆಂಟ್ ಮಾಡಿರಿ ನಿಮ್ದು ನೀವು ಹೇಳ್ಬೇಕು ನೀವು ಏನು ಹೇಳ್ಬೇಕಲ್ರಿ ರವಿಗೆ ನಾನೇ ಅಲ್ರಿ ನೀವು ಹೇಳ್ಬೇಕು ರವಿಗೆ ನಾನೇ ಹುಲಿ ಅಂತ ಹೇಳಿದ್ದಣ ಅಂತ ಕಮೆಂಟ್ ಒಳಗೆ ಇರ್ಬೇಕು ನಿಮ್ದು ಹಾಂ ಬರ್ತೀನಿ ತಡ್ರಿ ಅಲ್ಲೊಂದು ಭಾರಿ ಐತೆ ನೋಡಿ ಕಡ್ಲ ಕಡ್ಲ ಭಾರಿ ಚೆನ್ನಾಗಿ ಮಕ್ಕಳಿರ್ಬೋದು
ವ್ಯಾಪಾರ 45. ಎಷ್ಟಿಗೆ ನಡೆದಾಡಿದ್ದೀರಿ ಇದು? 32 ರೀ. ಚೆನ್ನಾಗಿ ಗಟ್ಟಿ ಐತೆ ಮರಿ. ಇಲ್ಲೇ ಫಿನಿಶ್ ಮಾಡೋ ಮುಂಚೆ ತೋರಿಸ್ಬಿಡ್ತೀನಿ ತಡ್ರಿ ನಿಮಗೆ. ಏನ್ರಿ ಗೌಡ್ರೆ, ಏನು ಗಾಡಿ ನಿಂತಸ್ಬಿಟ್ರಿ? ಎಷ್ಟು ಕುರಿ ಕೊಟ್ಟಿರಿ? ಹಾಂ, ವ್ಯಾಪಾರ ತಂಡ ಇದೆ. ಓಕೆ, 1-2 ಕೊಟ್ಟಿದ್ದೀವಿ ಅಷ್ಟೇ. ನಾಷ್ಟ ಪಾನಿಗೆ ಸ್ಟಾರ್ ಐತಿ ನಿಮ್ದು ಹಂಗಂದ್ರೆ? ಅವ್ರು ಸ್ಟಾರ್ ಐತಿ ಸದ್ಯ. ಗೌಡ್ರ ಸ್ಟಾರ್ ಇಲ್ಲ ನಮ್ದು. ಇವತ್ತು ಬರ್ತಡೇ ಆಗೈತೆ ಅಂತ ಹೇಳ್ರಿ. ಗಾಡಿ ನಾನು ಎಲ್ಲಿ ಗಾಡಿ ಗೌಡ್ರು ಕರೆಯೋದು ನೋಡ್ರಿ, ಎಲ್ಲ ಬರೋಬ್ಬರ್ ಕುರಿ ಕಟ್ಟ ಅಂದ್ರೆ ವಾಪಸ್ ಹೋಗಿ ಗಾಡಿ ಕರೆಯಾದ್ರ ಅವ್ರು. ಇದ್ದವ ಮೂರಿದ್ದು ಒಂದು ಕೊಟ್ಟನೆ, ಒಂದು ಬೋಣಿಗೆ ಗಂಟು ಕಳ್ಸ ಸಾವಿರನ, ಎರಡಲ್ಲೊಂದು 6 ಓಕೆ, ಹಾಕೊಂಡು ಹೋಗೋದು ಮನೆಗೆ. ಈ ಬಿಸಿಲು ಕುತ್ಕೊಂಡು ಮರಿ ಏನು ಬಿಸಿಲು ರೀ, ಭಾರಿ ಶೆಕೆ ಅಂದ್ರೆ ಶೆಕೆ ಐತಿ ನನಗೂ. ಹೌದು, ಮರದೊಳಗೆ ಕುತ್ಕೊಳ್ಳಂಗದ ಹೌದೌದು, ನಾವು ಉಂಡು ಉಪವಾಸದು ಮನೆಗಾರ ಹೋಗಿ ಉಂಡನ ಅಂತ. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲೇ ಫಿನಿಶ್ ಮಾಡಿದೆ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಫೇಸ್ಬುಕ್ ನೋಡಿದ್ರೆ ಫಾಲೋ ಮಾಡಿರಿ. ನಮ್ಮ ಗೌಡ್ರು ಹೇಳೋದು ನೋಡ್ರಿ, ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತಾವಂತ. ಚೀಪ್ ಆ್ಯಂಡ್ ಬೆಸ್ಟ್ ಮಾರ್ಕೆಟ್ ಸ್ವಲ್ಪ ಬಿದ್ದೈತಿ ಈಗ. ಹೌದು ಹೌದು, ಇಷ್ಟು ಮಾಲ್ ಐತೆ. ಹೌದು ಹೌದು, ಉಣ್ಣಳಿಗೆ ಬರ್ರಿ, ಬೇಕಾ ಪ್ರತಿ ಬುಧವಾರ ಇರೋದು ಉಣ್ಣಳ್ಳಿ ಮಾರ್ಕೆಟಿಗೆ ಬರ್ರಿ. ಹರಿಹರದಾಗೂ ಸೇರ್ತಾ ಇಲ್ಲ, ಮುಧೋಳಾಗೂ ಸೇರ್ತಾ ಇಲ್ಲ, ಕೆರೂರಾಗೂ ಸೇರ್ತಾ ಇಲ್ಲ, ಓಸು ಮಾಲ್ ಇಲ್ಲೇ ಸೇರ್ತದ ನೋಡೋಣ. ಫುಲ್ ನಮ್ಮ ಚೆನ್ನಪ್ಪಣ್ಣ ತನದಾರ ಮಾಲ್. ಇಷ್ಟು ಮಾಲ್ ನಿನ್ನೆ ಹರಿಹರದಾಗ ಹೋದ್ರೆ ಏನು ಇದ್ದಿಲ್ಲ. ಹೌದು, ಹರಿಹರ ಇದ್ದಿದ್ದಿಲ್ಲ. ಹೋದ್ರು ಏನು ಇದ್ದಿಲ್ಲ. ಹೌದು ಹೌದು, ನಿನ್ನೆ ಕೆರೂರಿಗೆ ಹೋದ್ರು ಏನು ಇದ್ದಿಲ್ಲ. ಹೊನ್ನಾಳಗದ ನೋಡೋಣ. ಇಷ್ಟು ಮಾಲ್ ಸೇರ್ತೈತೆ ನೋಡೋಣ. ಅಂದ್ರೆ ಹೊನ್ನಾಳಿ ಏನಪ್ಪ ಅಂದ್ರೆ ರೀಸೇಲರ್ಸ್ ಭಾಳ ಜನ, ವ್ಯಾಪಾರ ಮಾಡೋರು ಭಾಳ ಜನ ಇದಾರಲ್ಲ, ಹಂಗಾಗಿ ಮಾಲ್ ಭಾಳ ಐತಿ. ಮತ್ತು ರೇಟ್ ಇದೆಲ್ಲ ಕಡಿಮೆ ಐತಿ ನೋಡ್ರಿ, ಯಾಕಂದ್ರೆ ಖರೀದಿ ಇಲ್ಲಲ್ಲ, ಸೇಲ್ ಡೌನ್ ಇದೆಲ್ಲ, ರೇಟ್ ಕಡಿಮೆ ಕೊಡತ್ತಾರ ನೋಡ್ರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಯಾರು ಇದ್ದರೆ ಬರ್ರಿ ಮಾರ್ಕೆಟಿಗೆ ಬರ್ರಿ.